ಹೆಸರಲ್ಲಿ ದತ್ತಿ ನಿಧಿ ಸ್ಥಾಪನೆಗೆ ಮುರಳೀಧರ್ ಹಾಲಪ್ಪ ಕರೆ. ಸಮುದಾಯದ ಮಕ್ಕಳು ಐಎಎಸ್ ಐಪಿಎಸ್ ಅಧಿಕಾರಿಗಳಾಗಲಿ ಎಂಬ ಆಶಯ. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿಯಲ್ಲಿ ಇರುವ ಶ್ರೀ ಹಳ್ಳಿಕಾರ್ ಮಠದ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರೂ ಆದ ಮುರಳೀಧರ್ ಹಾಲಪ್ಪ ಅವರು ಸಮುದಾಯದ ಏಳಿಗೆಗಾಗಿ ಮಹತ್ವದ ಪ್ರಸ್ತಾವನೆಯೊಂದನ್ನು ಮಂಡಿಸಿದರು. ಮಠದ ಹೆಸರಲ್ಲಿ ಕನಿಷ್ಠ 25 ಲಕ್ಷ ರೂಪಾಯಿಗಳ ದತ್ತಿ ನಿಧಿಯನ್ನು ಸ್ಥಾಪಿಸಿ ಅದರಿಂದ ಬರುವ ಬಡ್ಡಿ ಹಣವನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ಶಿಷ್ಯ ವೇತನ ರೂಪದಲ್ಲಿ ನೀಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಕೇವಲ ಪ್ರತಿಭಾ ಪುರಸ್ಕಾರ ಸನ್ಮಾನಗಳಿಗೆ ಸೀಮಿತವಾಗದೆ ಸಮುದಾಯದ ಮಕ್ಕಳು ಐಎಎಸ್, ಕೆಎಎಸ್ ಮತ್ತು ಐಪಿಎಸ್ ಅಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಆರ್ಥಿಕವಾಗಿ ಬೆನ್ನೆಲುಬಾಗಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಯುವಕರ ಸಂಖ್ಯೆ ಕಡಿಮೆ ಇರುವುದನ್ನು ಗಮನಿಸಿದ ಅವರು ಯುವ ಪೀಳಿಗೆ ಮಠದೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳಬೇಕು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಬೇಕು ಅಂತ ಕಿವಿ ಮಾತು ಹೇಳಿದರು. ಈ ಸತ್ಕಾರ್ಯಕ್ಕೆ ಮಾದರಿಯಾಗಿ ಮುರಳೀಧರ್ ಹಾಲಪ್ಪ ಅವರು ಸ್ಥಳದಲ್ಲೇ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 1 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಶ್ರೀಗಳ ಹಸ್ತಕ್ಕೆ ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿ, ಶ್ರೀ ಶ್ರೀ ಬಸವ ಬೃಂಗೇಶ್ವರ ಸ್ವಾಮೀಜಿ ಹಾಗೂ ಹಳ್ಳಿಕಾರ್ ಮಠದ ಪೀಠಾಧ್ಯಕ್ಷರು ಹೆಲ್ಪ್ ಮಾಡಿದ್ರೆ ಅವ್ರಿಗೊಂದು 10,000, 25,000, 50,000 ರೂಪಾಯಿ ದುಡ್ಡು ಕೊಡೋದ್ರ ಜೊತೆಗೆ ಒಳ್ಳೊಳ್ಳೆಯವರಿದ್ದಾರೆ. ನಾವು ನೋಡ್ತಾ ಇದೀವಲ್ಲ, ಬೆಂಗಳೂರಿಗೆ, ಬೇರೆ ಬೇರೆ ಕಡೆ, ಡೆಲ್ಲಿಯಲ್ಲಿ ಹಳ್ಳಿಕಾರ್ ಸಮುದಾಯದವರು ಜೋರಾಗೇ ಇದ್ದಾರೆ. ಅವ್ರದ್ದು ಯಾವ ಥರ ಆದರೂ ಇಲ್ಲಿ ದೃಷ್ಟಿಗೆ ಹೋಗಿ ಖಾಲಿ ಬೀಳ್ತಿರೋ ಒಂದು 5-6 ಜನಕ್ಕೆ ನೀವು ಗುರುತಿಸಿದ್ರೆ ಈ ವರ್ಷ, ಮುಂದಿನ ವರ್ಷ ಅದು ಡಬಲ್ ಆಗುತ್ತೆ. ಈ ಒಂದು 5 ವರ್ಷಕ್ಕೆ ಒಂದು 50 ಜನ ಮಕ್ಕಳು ನೀವು ತಯಾರು ಮಾಡ್ಬೋದು. ರಾಷ್ಟ್ರೋತ್ಥಾನ ಪರಿಷತ್ತು ಮಾಡ್ತಿರೋದು ಇದೇನೆ, ಸತ್ಯಸಾಯಿ ಸಂಸ್ಥೆ ಮಾಡ್ತಿರೋದು ಇದೇನೆ. ಅವ್ರನ್ನ ಸ್ಕೂಲ್ ಮಟ್ಟದಿಂದ ಬೇಡ, ಕಾಲೇಜ್ ಮಟ್ಟದಿಂದಾನು ನೀವು ತಯಾರು ಮಾಡಲಿಲ್ಲ. ನೀವು ಒಬ್ಬ ಮಂತ್ರಿಗಳ ಹತ್ರ KPSCಗೆ ಕರ್ಕೊಂಡು ಹೋಗಿ ಒಂದು ಇಂಟ್ರಡಕ್ಷನ್, ಅವ್ರಿಗೊಂದು ಸ್ಫೂರ್ತಿ, ಒಂದು ಚೈತನ್ಯ ಥರ ಮಾಡಲಿಲ್ಲ ಅಂದರೆ ಮಠದ ಹತ್ರ ನೆಕ್ಸ್ಟ್ ಪೀಳಿಗೆ ಯಾರೂ ಇಲ್ಲಿ ಹೆಜ್ಜೆ ಇಡೋದಿಲ್ಲ. ನಮ್ಮ ಟೈಮಿಗೆ ಎಲ್ಲದೂ ಸಮಾಪ್ತಿ ಆಗ್ತದೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದೀರ ಬಿಲ್ಡಿಂಗ್, ಇದು ಬರಬೇಕಾದ್ರೆ ಎಷ್ಟು ಆನಂದ ಆಗುತ್ತೆ. ಆಮೇಲೆ ಈ ಒಳಗಡೆ ಕಾಂಪೌಂಡ್ ಒಳಗಡೆ 100 ಕಾರುಗಳು, ಖುಷಿಯಾಗಲ್ವ ನಮಗೆ? ಆ ಕಾರುಗಳು ನೋಡಿದರೆ, ಬಿಲ್ಡಿಂಗ್ಗಳು ನೋಡಿದರೆ, ಭವ್ಯವಾದಂಥ ಬಿಲ್ಡಿಂಗ್ ನೋಡಿಬಿಟ್ರೆ ಎಂಥವ್ರಿಗೂ ಹೃದಯ ತುಂಬ ಬರ್ತದೆ. ಇದು ಇನ್ನೂ ಬೆಳ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಈ ಒಂದು ದತ್ತಿ ನಿಧಿ ಅಂತ ಮಾಡಿ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅಂತಲೇ ಒಂದು ಟಾರ್ಗೆಟ್, ಒಂದು 25 ಲಕ್ಷ 50 ಲಕ್ಷ ರೂಪಾಯಿದ ಟಾರ್ಗೆಟ್ ಇಟ್ಟು ಯಾರ್ಯಾರು ಅನುಕೂಲಸ್ಥರಿದ್ದಾರೋ 1 ಲಕ್ಷ 2 ಲಕ್ಷ 5 ಲಕ್ಷ ರೂಪಾಯಿನ ಅದು ಕೊಟ್ಟು ಶ್ರೀಮಠದ ಹೆಸರಲ್ಲೋ ಸಮಿತಿ ಹೆಸರಲ್ಲೋ ಇಟ್ಟರೆ ಆ ಬಡ್ಡಿ ದುಡ್ಡಲ್ಲಿ ಪ್ರತಿ ವರ್ಷ ಹೋಗಿ ನಾವು ಚಂದಾ ವಸೂಲಿ ಮಾಡೋದು ಕಷ್ಟ. ಎಲ್ರಿಗೂ ಒಂದು ಈಗೋ ಒಂದು ಆತ್ಮ ಗೌರವ ಇದ್ದೇ ಇತ್ತು. 5,000 10,000 ರೂಪಾಯಿ ರಸೀದಿ ಪುಸ್ತಕ ಹೇಳ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಒಂದ್ಸಲಿ ನಾವು ಏನಾದರೂ 1 ಲಕ್ಷ 2 ಲಕ್ಷ ಕೂಡಿಕೆ ದೊಡ್ಡದಾದಂಥ ಒಂದು ನಿಧಿ ಮಾಡಿ ಆ ಬಡ್ಡಿ ದುಡ್ಡಲ್ಲಿ ಪ್ರತಿ ವರ್ಷ ಆಟೋಮೆಟಿಕ್ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಇಲ್ಲಿ ಬಿಡ್ಲಿ, ಸಮಿತಿ ಇರುತ್ತೆ, ಶ್ರೀಮಠ ಇರುತ್ತೆ, ಅವರು ನಡ್ಕೊಂಡು ಹೋಗ್ತಾ ಇರ್ತದೆ. ಎಲ್ಲರೂ ಮಾಡ್ತಿರೋದು ಇದೇ ಕೆಲಸನೇ. ನೀವು ಲಿಂಗಾಯತರು ತಗೊಳ್ಳಿ, ಶೆಟ್ರುದು ವೈಶ್ಯಾಸ್ಗಳು ತಗೊಳ್ಳಿ, ಯಾರೇ ಮುಂದುವರೆದ ಸಮುದಾಯಗಳು ತಗೊಂಡ್ರು ದೊಡ್ಡದಾದಂಥ ಒಂದು ದತ್ತಿ ನಿಧಿ ಇಟ್ಟಿದ್ದಾರೆ. ಆ ಹಣದಲ್ಲಿ ಮಕ್ಕಳಿಗೆ ಏನಾದರೂ ಕೋಚಿಂಗ್ ಕೊಡಿಸೋವಂಥ ಕೆಲಸಗಳು ಮಾಡ್ತಾರೆ. ರೈತರು ಮಕ್ಕಳಿಗೆ ಯಾರಾದರೂ ಸ್ಕಾಲರ್ಶಿಪ್ಗೆ ತೊಂದರೆ ಇದ್ದರೆ, ಬೆಂಗಳೂರು ಡೆಲ್ಲಿ ಹೋದಾಗ ಅವರಿಗೆ ಹಾಸ್ಟೆಲ್ಗೋ ಪೇಯಿಂಗ್ ಗೆಸ್ಟ್ಗೂ ಏನಾದರೂ ಅನಾನುಕೂಲ ಆದರೆ ನೀವು ಅದನ್ನು ಅನಲೈಸ್ ಮಾಡಿ ಅವ್ರು ಸರ್ಟಿಫೈಡ್ ಮಾಡಿ ಅವ್ರು ದುಡ್ಡು ಕೊಟ್ಟರೆ ಮಠಕ್ಕೆ ಬರ್ತಾರೆ. ನೆಕ್ಸ್ಟು ಸಮುದಾಯದ ಕಡೆ ತಿರುಗಿ ನೋಡ್ತಾರೆ. ಇದ್ರ ಸಲುವಾಗಿ ನಮ್ಮ ಕಡೆಯಿಂದ ಶ್ರೀಮಠಕ್ಕೆ ನಾನು 1 ಲಕ್ಷ ರೂಪಾಯಿನ ಇವತ್ತೇ ಅದು ಕೊಟ್ಟು ಪ್ರಾರಂಭಿಕವಾಗಿ ಪ್ರಾರಂಭ ಮಾಡಿ ನಿಲ್ಲಬಾರ್ದು. 25 ಲಕ್ಷ ರೂಪಾಯಿ ಟಾರ್ಗೆಟ್ ಇಟ್ಕೊಳ್ಳಿ. ಆ ಬಡ್ಡಿ ದುಡ್ಡಲ್ಲಿ ಏನಾದರೂ ನೀವು ನಡ್ಸ್ಕೊಂಡು ಹೋಗುವಂಥ ಕೆಲಸನ ಮಾಡಿ ಅಂತ ಹೇಳಿ ತಮಗೆಲ್ರಿಗೂ ವಂದಿಸಿ. ಸ್ವಾಮೀಜಿಗಳದ್ದು ಎಲ್ಲ ಕಡೆ ಪ್ರಭಾವಳಿ ಇದೆ, ಅದು ಉಪಯೋಗ ಆಗಬೇಕು. ಹಾಗೆ ಇಲ್ಲಿವರೆಗೂ ಕುಣಿಗಲ್ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ವ, ಫೈರ್ ಥರ ಡೈನಮಿಕ್ ಸ್ವಾಮಿ ಯಾರಿಗೂ ಮುಲಾಜು ನೋಡಲ್ಲ.
ಅವ್ರ ಕಡೆಯಿಂದ ಇನ್ನೊಂದು ಸ್ವಲ್ಪ ಮಾರ್ಗದರ್ಶನ ಮಾಡಿಕೊಂಡ್ರೆ ಸಿದ್ದರಾಮಯ್ಯ ಚೈತನ್ಯ ಸ್ವಾಮಿಗಳು ನಮ್ಗೆಲ್ರಿಗೂ ಅನುಕೂಲ ಅಂತ ಹೇಳಿ ನಮ್ಗೆಲ್ರಿಗೂ ಒಂದು ಶುಭವಾಗಲಿ ಅಂತ ನನ್ನ ಮಾತು. ಹಾಗೂ ಹಳ್ಳಿಕಾರ್ ಮಠದ ಪೀಠಾಧ್ಯಕ್ಷರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ಕೊಟ್ಟಿದ್ದಾರೆ. ಮಠದ ಅಧ್ಯಕ್ಷರು ಆದ ನಾಗಯ್ಯ, ಉಪಾಧ್ಯಕ್ಷರು ಆದ ಜಿಟಿ ತಿಮ್ಮರಾಜು, ಎಚ್ಎಸ್ ಪುಟ್ಟೇಗೌಡ, ಕಾರ್ಯದರ್ಶಿ ಪುಟ್ಟಗಂಗಯ್ಯ, ಖಜಾಂಚಿ ನರಸೇಗೌಡ ಹಾಗೂ ಸಮುದಾಯದ ನೂರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ.